ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ ಒಂದು ಅಪ್ಲಿಕೇಶನ್ ಐ ಡಿ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಮೆಂಟ್ ಸೆಕ್ಷನಲ್ಲಿ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ. ಒಂದು ಅಪ್ಲಿಕೇಶನ್ ಐ ಡಿ ಇದೆಯಲ್ಲ, ಅದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಬೇಗನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ನೋಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ. ಅದರ ಮೂಲಕ ನೀವು ಜಾಯ್ನನ್ನು ಆಗಿ ಬನ್ನಿ. ಈಗಾಗಲೇ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಅಡ್ಮಿಟ್ ಕಾರ್ಡ್ನ ಬಿಟ್ಟಿದ್ದಾರೆ. ಆದರೆ ಸಾಕಷ್ಟು ಅಭ್ಯರ್ಥಿಗಳೊಂದು ಅಪ್ಲಿಕೇಶನ್ ಐ ಡಿ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಅದನ್ನು ಯಾವ ರೀತಿಯಾಗಿ ಫಾರ್ಗೆಟ್ ಅಥವಾ ಒಂದು ತೆಗೆದುಕೊಳ್ಬೋದು ಅಂತ ನಾನು ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ಮೊದಲೇದಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ ಈ ಒಂದು ವೆಬ್ಸೈಟ್ದು. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ ಇಲ್ಲಿ ಸರ್ಚ್ ಫಾರ್ ಅಪ್ಲಿಕೇಶನ್ ಐ ಡಿ ಅಂತ ಒಂದು ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಡೀಟೇಲ್ಸ್ನ ನೀಡಿ ನೀವು ಐ ಡಿನ ತೆಗೆದುಕೊಳ್ಬೋದು. ಆದರೆ ಸಾಕಷ್ಟು ಅಭ್ಯರ್ಥಿಗಳು ಈಗಾಗಲೇ ನೀವು ಈ ರೀತಿ ಪ್ರೊಸೆಸ್ ಮಾಡಿದ ತಕ್ಷಣ ನಿಮ್ಮ ನೇಮ್ ಅಷ್ಟೇ ಬರ್ತಾ ಇದೆ. ಆದರೆ ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಐ ಡಿಯಲ್ಲಿ ಶೋ ಆಗ್ತಾಯಿಲ್ಲ. ಆದರೆ ನಿಮಗೆ SMS ಮೂಲಕ ಅವರು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಕಳಿಸ್ತಾ ಇದ್ದಾರೆ. ಅದು ಯಾವ ರೀತಿಯಾಗಿ ಕಳಿಸ್ತಾರೆ ಏನು ಅಂತ ಇಲ್ಲಿ ನೋಡ್ಕೊಳ್ಳೋಣ. ಮೊದಲೇದಾಗಿ ಇಲ್ಲಿ ಸರ್ಚ್ ಫಾರ್ ಅಪ್ಲಿಕೇಶನ್ ಐ ಡಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮ್ಮ ಮೊದಲು ಡೇಟ್ ಆಫ್ ಬರ್ತ್ನ ಹಾಕೊಳ್ಳಿ ಮತ್ತು SSLC ರಿಜಿಸ್ಟ್ರೇಷನ್ ನಂಬರ್ ಹಾಕೊಳ್ಳಿ ಮತ್ತು ಎಂಟರ್ ಲಾಸ್ಟ್ 4 ಡಿಜಿಟಲ್ ಆಧಾರ್ ನಂಬರ್ನ ಹಾಕೊಳ್ಳಿ. ಇಷ್ಟು ಡೀಟೇಲ್ಸ್ನ ನೀಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡ್ಕೊಳ್ಳೋಣ. ನಾನು ಒಂದು ಡೀಟೇಲ್ಸ್ ತಗೊಂಡಿದ್ದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು OTP ಏನು ಬರುತ್ತೆ ಅದನ್ನು ನೀವು ಇಲ್ಲಿ ಪೇಸ್ಟನ್ನು ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಮಾಹಿತಿಯನ್ನು ನೀಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪಾಯಿಂಟ್ ಬರುತ್ತೆ, ಏನು ನೋಡ್ಕೊಳ್ಳಿ. ಅಪ್ಲಿಕೇಶನ್ ಐ ಡಿ ಹ್ಯಾಸ್ ಬೀನ್ ಸೆಂಟ್ ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್. ಅಂದರೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಐ ಡಿ ಅವರು ತೋರಿಸೋದಿಲ್ಲ, ನಿಮಗೆ SMS ಮೂಲಕ ಅವರು ನಿಮ್ಮ ಅಪ್ಲಿಕೇಶನ್ ಐ ಡಿಯನ್ನು ಅವರು ಕಳಿಸ್ತಾರೆ. ಅದು ಯಾವ ರೀತಿ ಕಳಿಸ್ತಾರೆ ಅಂತ ನೋಡ್ಕೊಳ್ಳೋಣ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ನೇಮ್ ಮಾತ್ರ ಇಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮ ಒಂದು ಕ್ಯಾಂಡಿಡೇಟ್ ನೇಮ್ ಮಾತ್ರ ಬರ್ತಾ ಇದೆ. ಅದರಲ್ಲಿ ಅಪ್ಲಿಕೇಶನ್ ಐ ಡಿ ಶೋ ಮಾಡೋದಿಲ್ಲ. ಆದರೆ ನಿಮಗೆ SMS ಮೂಲಕ ಅವರು ಒಂದು ಅಪ್ಲಿಕೇಶನ್ ಐ ಡಿಯನ್ನು ಕಳಿಸ್ತಾರೆ. ಯಾವ ರೀತಿ ಕಳಿಸ್ತಾರೆ ಅಂತ ನೋಡ್ಕೊಳ್ಳೋಣ. ನೋಡಿ, ನಮಗೆ ಹೀಗೆ ಒಂದು ಅಪ್ಲಿಕೇಶನ್ ಒಂದು ಐ ಡಿ ಬಂತು, ಮೆಸೇಜ್ ಬಂತು. ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿದರೆ ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ಈ ರೀತಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಐ ಡಿನ ಅವರು ಕಳಿಸ್ತಾರೆ. ದ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ VA ನೋಟಿಫಿಕೇಷನ್ ನಂಬರ್ನ ಕೊಡ್ತಾರೆ ಮತ್ತು ನಿಮ್ಮ ಒಂದು ಸಬ್ಮಿಟ್ ಮಾಡೋ ಡೇಟ್ ಆಗಿರ್ಬೋದು ಸಕ್ಸಸ್ಫುಲ್ ಈ ರೀತಿಯಾಗಿ ನೀಡಿರ್ತಾರೆ. ನಿಮ್ಮ ಒಂದು ಅಪ್ಲಿಕೇಶನ್ ಐ ಡಿಯಲ್ಲಿ ಕಳಿಸಿರ್ತಾರೆ. ಈ ರೀತಿಯಾಗಿ ಕಳಿಸಿರ್ತಾರೆ ಅಂದರೆ ಅಲ್ಲಿ ವೆಬ್ಸೈಟಲ್ಲಿ ಶೋ ಆಗೋದಿಲ್ಲ. ನಿಮಗೆ SMS ಮೂಲಕ ಅವರು ನಿಮ್ಮ ಒಂದು ಅಪ್ಲಿಕೇಶನ್ ಐ ಡಿನ ಕಳಿಸ್ತಾರೆ. ಯಾರು ಇನ್ನೂ ಅಡ್ಮಿಟ್ ಕಾರ್ಡ್ನ ತೆಗೆದುಕೊಂಡಿಲ್ಲ, ಈ ಒಂದು ಕಾರಣಕ್ಕಾಗಿತ್ತು ಅವರು ಪ್ರತಿಯೊಬ್ಬರು ಈ ರೀತಿಯಾಗಿ ಮಾಡಿ ನಿಮಗೆ ಒಂದು SMS ಕಳಿಸ್ತಾರೆ. ಈ ರೀತಿಯಾಗಿ ಒಂದು ರಿಜಿಸ್ಟ್ರೇಷನ್ ನಂಬರ್ SMS ಮೂಲಕ ಕಳಿಸ್ತಾರೆ. ಆ ಒಂದು ನಂಬರನ್ನು ತೆಗೆದುಕೊಂಡು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಏನಿದೆ ಅದರದ್ದು ಆಲ್ ಟಿಕೆಟ್ನ ಬಿಡುಗಡೆ ಮಾಡಿರ್ತಾರೆ. ನೀವು ಅದನ್ನು ಡೌನ್ಲೋಡನ್ನು ಮಾಡ್ಕೊಳ್ಳಿ. ನೋಡಿ, ಈಗಾಗಲೇ ನನಗೆ ಸಾಕಷ್ಟು ಕಮೆಂಟ್ಸ್ಗಳು ಬಂದಿದ್ದು ಯಾವ ರೀತಿಯಾಗಿ ಒಂದು ಅಪ್ಲಿಕೇಶನ್ ಐ ಡಿ ತೆಗೆದುಕೊಳ್ಬೇಕು ವಿಡಿಯೋನ ಮಾಡಿ ಅಂತ. ಅದ್ರ ಸಂಬಂಧ ಈ ವಿಡಿಯೋ ಮಾಡಿದ್ದೀನಿ. ಯಾರು ಒಂದು ಅಪ್ಲಿಕೇಶನ್ ಐ ಡಿಗೆ ಸಂಬಂಧ ಕುಂತಿದ್ದೀರಾ ನೋಡಿ, ಅಂಥ ಅಭ್ಯರ್ಥಿಗಳು ಈ ಒಂದು ಪ್ರೊಸೆಸ್ನ ಮಾಡಿ ಮತ್ತು ನಿಮಗೆ ಒಂದು SMS ಮೂಲಕ ಬರುತ್ತೆ. ಅದನ್ನು ತೊಗೊಂಡು ನೀವು ಅಡ್ಮಿಟ್ ಕಾರ್ಡ್ನ ತೆಗೆದುಕೊಳ್ಬೋದು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ಪರ್ಸನಲಾಗಿ ನಾನು ಬರಲಿಲ್ಲ ಅಂದರೆ ನಾನು ಯಾವ ರೀತಿಯಾಗಿ ಮಾಡಬೇಕಂತ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ